ದಾವಣಗೆರೆ ನಗರದ ಪ್ರತಿಷ್ಠಿತ ಗುರುಕುಲ ಶಾಲೆಗೆ ಹೆಮ್ಮೆಯ ಕ್ಷಣ. ಶಾಲೆಯ ಯುಕೆಜಿ ವಿದ್ಯಾರ್ಥಿನಿ ಪುಣ್ಯ ಅವರು ತಮ್ಮ ಅಪೂರ್ವ ಪ್ರತಿಭೆಯಿಂದ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ 2026 ಪ್ರಶಸ್ತಿಯನ್ನ ತನ್ನದಾಗಿಸಿಕೊಂಡು ಶಾಲೆಯ ಕೀರ್ತಿಯನ್ನ ರಾಷ್ಟ್ರ ಮಟ್ಟದಲ್ಲಿ ಬೆಳೆಸಿದ್ದಾರೆ. ಕನ್ನಡ ರಾಜ್ಯೋತ್ಸವದ ಮಹತ್ವವನ್ನ ಪ್ರತಿಬಿಂಬಿಸುವ ವಿಷಯದ ಮೇಲೆ 5 ನಿಮಿಷ 30 ಸೆಕೆಂಡುಗಳ ಕಾಲ ನಿರ್ವಿಘ್ನವಾಗಿ ಆತ್ಮವಿಶ್ವಾಸ ಹಾಗೂ ಸ್ಪಷ್ಟ ಉಚ್ಚಾರಣೆಯೊಂದಿಗೆ ಮನಮೋಹಕ ಕನ್ನಡ ಭಾಷಣ ಮಾಡಿದ ಪುಣ್ಯ ತೀರ್ಪುಗಾರರು ಹಾಗೂ ಶ್ರೋತೃಗಳ ಮನಗೆದ್ದಿದ್ದಾರೆ. ಇಂತಹ ಚಿಕ್ಕ ವಯಸ್ಸಿನಲ್ಲೇ ಅಪಾರ ಧೈರ್ಯ, ಭಾಷಾ ಪ್ರಾವೀಣ್ಯ ಮತ್ತು ವೇದಿಕೆಯ ಆತ್ಮಸ್ಥೈರ್ಯ ಪ್ರದರ್ಶಿಸಿರುವುದು ಎಲ್ಲರನ್ನ ಅಚ್ಚರಿಗೊಳಿಸಿದೆ. ಈ ಸಾಧನೆ ಗುರುಕುಲ ಶಾಲೆಯ ಇತಿಹಾಸದಲ್ಲೇ ಒಂದು ಅಪೂರ್ವ ಹಾಗೂ ಮರೆಯಲಾಗದ ಕ್ಷಣವಾಗಿ ದಾಖಲೆಯಾಗಿದೆ. ಪುಣ್ಯಾಳ ಈ ಯಶಸ್ಸು ಶಾಲೆಯ ವಿದ್ಯಾರ್ಥಿಗಳಲ್ಲಷ್ಟೇ ಅಲ್ಲದೆ ಪಾಲಕರು ಹಾಗೂ ಶಿಕ್ಷಕರಲ್ಲಿ ಅಪಾರ ಹೆಮ್ಮೆ ಮತ್ತು ಉತ್ಸಾಹವನ್ನ ಮೂಡಿಸಿದೆ. ಈ ಮಹಾನ್ ಸಾಧನೆಗೆ ಶಾಲೆಯ ಕಾರ್ಯದರ್ಶಿಗಳಾದ ಅಬ್ದುಲ್, ಮುಖ್ಯೋಪಾಧ್ಯಾಯರು ಹಾಗೂ ಎಲ್ಲಾ ಶಿಕ್ಷಕಿಯರು ಪುಣ್ಯಾಳಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸಿ ಭವಿಷ್ಯದಲ್ಲಿಯೂ ಇನ್ನೂ ದೊಡ್ಡ ಸಾಧನೆಗಳನ್ನು ಮಾಡುವಂತೆ ಶುಭ ಹಾರೈಸಿದ್ದಾರೆ. ಗುರುಕುಲ ಶಾಲೆಗೆ ಪುಣ್ಯ ತಂದಿರುವ ಈ ಗೌರವ ಮುಂದಿನ ಪೀಳಿಗೆಗೆ ಪ್ರೇರಣೆಯ ದೀಪವಾಗಲಿದೆ ಎಂದು ಶಾಲಾ ವಲಯ ಅಭಿಪ್ರಾಯಪಟ್ಟಿದೆ. ವರದಿ ನಲ್ಲೂರು ಮಹಮ್ಮದ್ ಆಸಿಫ್, ಎಬಿ ನ್ಯೂಸ್ ಕನ್ನಡ, ದಾವಣಗೆರೆ. ಸಾಂಸ್ಕೃತಿಕ ಶಕ್ತಿ ಇದು ಕೇವಲ ನುಡಿಯಲ್ಲ, ನಮ್ಮ ಹೃದಯದ ಧ್ವನಿ. ಇಂದು ನವೆಂಬರ್ 1 ನಮ್ಮ ಹೃದಯದಲ್ಲಿ ಆಶ್ಚರ್ಯದ ದಿನ. 1956ರಲ್ಲಿ ಎಲ್ಲಾ ಕನ್ನಡ ಭಾಷಿಕರು ಒಂದಾಗಿ ನಮ್ಮ ಸ್ವಂತ ನಾಡಾದ ಮೈಸೂರು ರಾಜ್ಯವನ್ನು ರಚಿಸಿದರು. ಮತ್ತೆ 1973ರ ನವೆಂಬರ್ 1ರಂದು ಆ ನಾಡಿಗೆ ಹೆಮ್ಮೆಯ ಹೆಸರು ಇಡಲಾಯಿತು, ಕರ್ನಾಟಕ. ಇಂದು ನಾವು ಇತಿಹಾಸವನ್ನು, ಅಭಿಮಾನವನ್ನು ಆಚರಿಸುತ್ತಿದ್ದೇವೆ. ಕರುನಾಡನಾಡು, ಕನ್ನಡ ನಾಡು, ಶ್ರೀ ಗಂಧದ ನಾಡು. ನಮ್ಮ ನಾಡಿಗೆ ಅನೇಕ ಹೆಸರುಗಳಿವೆ, ಆದರೆ ಸುವಾಸನೆ ಒಂದೇ, ಕನ್ನಡ. ಕಾವೇರಿ, ತುಂಗಭದ್ರೆ ನೀರು, ನಾಡಿನ ಹಸಿರು, ಕವಿಗಳ ಕಾವ್ಯ, ದಾಸರ ಪದ್ಯ, ಶರಣರ ಸಂದೇಶ ಇವೆಲ್ಲವೂ ನಮ್ಮ ನಾಡಿನ ಅಮೂಲ್ಯ ರತ್ನಗಳು. ತಟ್ಟಿ ಹೇಳು ನಾನು ಭಾರತೀಯನೆಂದು, ಗರ್ವದಿಂದ ಹೇಳು ನಾನು ಕನ್ನಡಿಗನೆಂದು. ಸಾವಿರ ಭಾಷೆ ನಾಡಿನಲ್ಲಿರಲಿ, ಕನ್ನಡ ಭಾಷೆ ಹೃದಯದಲ್ಲಿರಲಿ. ನಮ್ಮ ನಾಡು ಹೀರಿದೆ ಅನೇಕ ಮರವೀರರನ್ನು. ಸಂಗೊಳ್ಳಿ ರಾಯಣ್ಣ, ಸುವರ್ಣನ ಪ್ರತಿಮೆ, ಕಿತ್ತೂರು ರಾಣಿ ಚೆನ್ನಮ್ಮ, ಮಹಿಳಾ ಶೌರ್ಯದ ಚಿಹ್ನೆ, ವನಕ್ಕೆ ಹೋಗುವ ಧೈರ್ಯದ ರೂಪಕ ಕುಮಾರ ರಾಮ, ಆಲೂರು ವೆಂಕಟನಾಥ, ಹಾನಗಲ್ ಕುಮಾರಸ್ವಾಮಿ ಇವರೆಲ್ಲರೂ ಹೋರಾಡಿದ್ದೇ ನಮ್ಮ ಭಾಷೆ, ನಮ್ಮ ನೆಲದ ಗೌರವಕ್ಕಾಗಿ. ಭಾರತ ಎಂಬ ಬೃಹತ್ತಾಯ ಮಡಿಲಲ್ಲಿ ಬೆಳೆದವರು ನಾವು. ಕನ್ನಡ ಎಂಬ ಅಮೂಲ್ಯ ಭಾಷೆಯನ್ನು ಹೃದಯದಲ್ಲಿ ಹೊತ್ತವರು ನಾವು. ನಮ್ಮ ಗೌರವ, ನಮ್ಮ ಗುರುತು ಕನ್ನಡ. ನಮ್ಮ ಕವಿಗಳು ಕನ್ನಡದ ಮೌಲ್ಯವನ್ನು ಕಾವ್ಯವಾಗಿ ಮೂಡಿಸಿದ್ದಾರೆ. ಪುಟ್ಟಣ್ಣ, ಕುವೆಂಪು, ರಾಬೇಂದ್ರೆ, ಗೋಪಾಲಕೃಷ್ಣ, ಅಡಿಗ, ಕೇಶವಮೂರ್ತಿ, ಕುವೆಂಪು ಅವರ ಮಾತು ನೆನಪಿಸಿಕೊಳ್ಳೋಣ. ನಾವೆಲ್ಲರೂ ಕನ್ನಡದ ಮಕ್ಕಳು, ವಿಶ್ವಮಾನವೀಯ ಮನಸ್ಸಿನವರು. ಹಚ್ಚೇವು ಕನ್ನಡದ ದೀಪ, ಕರುನಾಡ ದೀಪ, ಸಿರಿನುಡಿಯ ದೀಪ, ಒಲವೆತ್ತಿ ತೋರುವ ದೀಪ. ಸಿರಿನುಡಿಯ ಈ ದೀಪ ನಮ್ಮ ಹೃದಯಗಳಲ್ಲಿ ಶಾಶ್ವತವಾಗಿ ಉಳಿಯಲಿ. ಹುಟ್ಟಿದ ಮೇಲೆ ಪುಣ್ಯ ಬರ ಕೆಲಸ ಮಾಡಿ ಅಂತಾರೆ, ಆದ್ರೆ ನಾವು ಪುಣ್ಯ ಮಾಡಿನೇ ಹುಟ್ಟಿದ್ದೀವಿ. ನನಗೆ ನನ್ನ ಹೆಮ್ಮೆಯ ರಾಜ್ಯ ಕರ್ನಾಟಕದ ಕುರಿತು ಮಾತನಾಡೋದಕ್ಕೆ ಅವಕಾಶ ನೀಡಿದ ನಮ್ಮ ಗೌರವಾನ್ವಿತ ವಸತಿ ಶಾಲೆ ಶಿಕ್ಷಕರಿಗೆ ನನ್ನ ಧನ್ಯವಾದಗಳು. ನನ್ನ ಮಾತುಗಳನ್ನು ಆಲಿಸಿದ ಅತಿಥಿಗಳಿಗೆ ನನ್ನ ಪ್ರೀತಿಪೂರ್ವಕ ಧನ್ಯವಾದಗಳು. ಜೈ ಕನ್ನಡ.
ಕನ್ನಡ ಮತ್ತು ಕನ್ನಡ